ಬಿಜೆಪಿನಲ್ಲಿ ಈಗ ನರೇಂದ್ರ ಮೋದಿ ಅವರನ್ನ ಕಟ್ಟಿ ಹಾಕುವಂತ ಕೆಲಸ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಇಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ರೀತಿಯ ಅಸಮರ್ಥ ನಾಯಕತ್ವ ಕಾಣಿಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲ, ಮೋದಿ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ನಾವು ಆಗೋಲ್ಲ. ಅದು ಕಾಲ ಸಂದರ್ಭ ಕಾಯ್ಬೇಕಾಗ್ತದೆ. ನಾವು ಅವ್ರನ್ನ ಕಟ್ಲಿಕ್ಕೆ ಆಗೋಲ್ಲ. ಅವ್ರಿಗೆ ಭಾಳ ನಂಬಿಕೆತನೂ ಎತ್ತರದಾಗಿ ಪಕ್ಷ ಇದೆ, ಅವರು ಇದ್ದಾರೆ. ಸೊ ಸಮಯಕ್ಕೆ ನಾವು ಕಾಯ್ಬೇಕಷ್ಟೆ. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಯಾವ ಭ್ರಷ್ಟಾಚಾರಗಳು ಆಗಿಲ್ವಾ? 11 ವರ್ಷ ಅಧಿಕಾರ ನಡೆಸ್ತಾ ಇರೋದು, 2 ಅವಧಿಯಲ್ಲಿ ಅಧಿಕಾರ ನಡೆಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಯಾವ ಹಗರಣಗಳು ಸಿಗ್ತಾ ಇಲ್ವಾ? ಹಾಗಾದ್ರೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಸರ್ಕಾರ ನಡೆಸ್ತಿದ್ದಾರೆ ಬಿಜೆಪಿ ನಾಯಕರು? ಅದಂತೆ ಪ್ರಶ್ನೆ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ಇದೆ, ಅದೇನು ಪ್ರಶ್ನೆ ಇಲ್ಲ. ಅಲ್ಲೂ ಎಲ್ಲ ಪಕ್ಷದಂತೆ ಅಲ್ಲೂ ಕೂಡ ಇದ್ದೇ ಅದಿಲ್ಲ, ಅದೇನು ಇಲ್ಲ ಅಂತಿಲ್ಲ. ಅದು ಪ್ರಚಾರ ಆಗೋಲ್ಲ. ಪ್ರಚಾರ ಕೊಡಲಿಕ್ಕೆ ಕೆಲವು ಮಾಧ್ಯಮಗಳು ಮುಂದೆ ಬರೋದು. ಯಾಕಂದ್ರೆ ಬಾಯಿ ಮಾತಿನಲ್ಲಿ ಹೇಳುವುದಕ್ಕೂ ದಾಖಲಾತಿಗಳನ್ನ ಇಟ್ಕೊಂಡು ಒಂದು ಸರ್ಕಾರವನ್ನ ಪ್ರತಿಪಕ್ಷವಾಗಿ ಕಟ್ಟಿ ಹಾಕೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತಲ್ಲ. ಸೊ ಆ ಕೆಲಸವನ್ನ ಯಾಕೆ ರಾಷ್ಟ್ರೀಯ ನಾಯಕರುಗಳು ಮಾಡ್ತಾ ಇಲ್ಲ? ಮಾಡ್ರು ಕೂಡ ತಗೊಳ್ಳೋರು ಯಾರ ಡಿಸಿಷನ್. ಈಗ ಚುನಾವಣೆ ಆಯೋಗ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಹಾರಾಷ್ಟ್ರದಲ್ಲಿ ಏನಾಯಿತು ನಿಮ್ಮ ಕಣ್ಣು ಬಂದಿದೆ, ಬೇರೆ ರಾಜ್ಯಗಳಲ್ಲಿ UP ಯಲ್ಲಿ ಏನಾಯಿತು ಕಣ್ಣು ಬಂದಿದೆ. ಸೊ ಅದೆಲ್ಲ ಅವರ BJP ಅವ್ರ ನಿಯಂತ್ರಣದಿರೋದು ಅದು ಕಷ್ಟ. ಈಗಿನ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮೆಲ್ಲ ನಾಯಕರು ಹೇಳೋ ಹಾಗೆ ಎಲ್ಲ ಒಂದ್ ಕಡೆಗೆ ಏನು ಈ ವೋಟಿಂಗ್ ಮಿಷಿನ್ಗಳನ್ನ ಇಟ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ನೀವು ಹೇಳ್ತೀರಾ? ಖಂಡಿತವಾಗಿ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ನಮ್ಮ ಪಕ್ಷ ಹೇಳಿದೆ, ವಿರೋಧ ಪಕ್ಷ ಹೇಳಿದೆ, ಸಾಕಷ್ಟು ಎಕ್ಸ್ಪರ್ಟ್ ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಅದ್ರಲ್ಲಿ ನೋ ಡೌಟ್. ಬಟ್ ಅದ್ರ ಬಗ್ಗೆ ಯಾಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸುವಂತ ಕೆಲಸ ಆಗ್ತಾ ಇಲ್ಲ ಪ್ರತಿಪಕ್ಷಗಳಿಂದ? ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು, ಅದ್ರ ಕ್ಲೋಸ್ ಮಾಡಿ ಅಂತ. ಸೊ ನೋ ಆಪ್ಷನ್. ಈ ಬೇರೆ ದಾಖಲೆಗಳನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಹೇಗೆ ದಾಖಲೆಗಳನ್ನು ಇಟ್ಕೊಂಡೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪಗಳನ್ನ ಹೊರಿಸ್ತಾ ಬಂದ್ರು. ಸೊ ಆದ್ರೆ ಬಿಜೆಪಿ ನಾಯಕರ ಅಥವಾ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿ ತೋರಿಸೋ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಲೀಡರ್ಗಳು ಸೋತ್ರ ಹಾಗಾರೆ. ಕರೆಕ್ಟ್, ನೀವು ಹೇಳಿದ್ರಲ್ಲಿ ನಾನು ಒಪ್ಕೋತೀನಿ. ನಾವು ಅಷ್ಟು ಅಗ್ರೆಸಿವ್ ಆಗಿ ಅದನ್ನ ಮಾಡಲಿಕ್ಕೆ ವಿಫಲರಾಗಿದ್ದೇವೆ. ಹೀಗಾಗಿ ಅದನ್ನು ಅವ್ರ ಹತ್ರ ಲಾಭ ಪಡಿತಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಳ್ಳೋ ನಿಟ್ಟಿನಲ್ಲೂ ಕಾಂಗ್ರೆಸ್ ಪಕ್ಷ ಸೋಲ್ತಾ ಅಂತ? ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪರವಾಗಿದ್ದಾರೆ, ಇನ್ ಜನರಲ್ ಇದ್ದಾರೆ, ಪಾರ್ಟಿ ಕೂಡ ಆಕ್ಟಿವ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮುಂದುಗಡೆ ಇದ್ದೀವಿ. ಸರ್, ಈಗ ರಾಜ್ಯಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಈಗ DK ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಅಂತ. ಸೊ ಅವರ ಅವಧಿ ಮುಗಿದ ಕಾರಣಕ್ಕೆ ಈ ಚರ್ಚೆ ಶುರುವಾಗಿರುವಂಥದ್ದ ಅಥವಾ ಅವರ ಕೆಲವು ನಡವಳಿಕೆಗಳಿಂದ ಈ ತರದ ಚರ್ಚೆ ಶುರು? ಇಲ್ಲ, ನಡವಳಿಕೆಯಿಂದ ಇಲ್ಲ, ಅದು ಪ್ರಶ್ನೆ ಇಲ್ಲ. ಯಾಕಂದ್ರೆ ನಮ್ಮ ಹೈಕಮಾಂಡ್ ಅವರೇ ಲೋಕಸಭೆ ಆದ್ಮೇಲೆ ಬದಲಾವಣೆ ಮಾಡಿ ಅಲ್ಲಿವರೆಗೆ ಅವ್ರು ಇರ್ತಾರಂತ ಅಷ್ಟು ಹೇಳಿದ್ರು. ಅದು ದಾಖಲೆಯಲ್ಲಿದೆ, ಪ್ರೆಸ್ ನೋಟ್ನಲ್ಲಿದೆ. ಹೀಗಾಗಿ ಅದು ಸ್ವಾಭಾವಿಕವಾಗಿ ಕೇಳಲಿಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ.